ಹಾಯ್, ನಮಸ್ತೆ ಫ್ರೆಂಡ್ಸ್. ಈ ಒಂದು ಸೆಷನ್ದಲ್ಲಿ ತಮಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಗೆಳೆಯರೆ, ಈ ಒಂದು ಕ್ಲಾಸ್ ಮುಖಾಂತರ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಯಾವ ರೀತಿಯಾಗಿ ನಿಮ್ಮ ಬಿಸ್ನೆಸ್ದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ತೀರಿ. ಈ ಸೆಷನನ್ನು ಫ್ರೀಯಾಗಿ ಇಟ್ಟಿರುವಂಥದ್ದು. ಯಾವ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಸೋಷಿಯಲ್ ಮೀಡಿಯಾ ಜೊತೆಗೆ ಶೇರ್ ಮಾಡಿ ಬಿಸ್ನೆಸ್ಸನ್ನು ಗ್ರೋತ್ ಮಾಡಬಹುದು ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಸಿಕೊಡಲಾಗುವುದು. ಗೆಳೆಯರೆ, ಈ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಒಂದು ಪವರ್ಫುಲ್ ಮಾರ್ಕೆಟಿಂಗ್ ಟೂಲ್ ಆಗಿದೆ. ಇದರಿಂದ ನೀವು ಜಲ್ದಿ ನಿಮ್ಮ ಬಿಸ್ನೆಸ್ಸನ್ನು ಸ್ಕೇಲಪ್ ಮಾಡಿಕೊಳ್ಳಲು ಒಂದು ಸುವರ್ಣ ಅವಕಾಶವನ್ನು ಇರುವಂಥದ್ದು. ನೀವು ಯಾವುದೇ ಆಫ್ಲೈನ್ ಮಾರ್ಕೆಟ್ ತಗೊಂಡ್ರು ಕಸ್ಟಮರ್ ನಿಮಗೆ ಹುಡುಕಲು ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಕೆಲವೊಬ್ಬರಿಗೆ ಮಾತ್ರ ನಿಮ್ಮ ಬಿಸ್ನೆಸ್ಸಿನ ಬಗ್ಗೆ ಮಾಹಿತಿಯನ್ನು ಇರುತ್ತದೆ. ಆದರೆ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವುದರಿಂದ ನಿಮ್ಮ ಬಿಸ್ನೆಸ್ಸನ್ನು ಜಾಸ್ತಿ ಜನರಿಗೆ ಶೇರನ್ನು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ದ ಮಾಹಿತಿಯನ್ನು ಹಂಚಬಹುದು. ಗೆಳೆಯರೆ, ಈ ಒಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಪೇಡ್ ಆಗಿ ಕೂಡ ಮಾಡಬಹುದು. ಪೇಡ್ ಆಗಿ ಅಂತಂದರೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ಮಾಡಬಹುದು. ಆನಂತರ ಫ್ರೀಯಾಗಿ ಕೂಡ ಮಾಡಬಹುದು. ಗೆಳೆಯರೆ, ಈಗ ನಾವು ಫ್ರೀಯಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಯಾವ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೆ, ಈ ಒಂದು ಉಚಿತವಾಗಿ ಮಾರ್ಕೆಟಿಂಗನ್ನು ಮಾಡಲು ಗೂಗಲ್ ಮಾರ್ಕೆಟಿಂಗ್ ಮಾಡಬಹುದು, ಆನಂತರ ಯೂಟ್ಯೂಬ್ ಮಾರ್ಕೆಟಿಂಗ್ ಮಾಡಬಹುದು, ಆನಂತರ ಫೇಸ್ಬುಕ್ ಮಾರ್ಕೆಟಿಂಗ್ ಮಾಡಬಹುದು, ಆನಂತರ ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಕೂಡ ಮಾಡಬಹುದು, ಆನಂತರ ಲಿಂಕ್ಡ್ಇನ್ ಮಾರ್ಕೆಟಿಂಗ್ ಮಾಡಬಹುದು, ಆನಂತರ ವಾಟ್ಸಪ್ ಮಾರ್ಕೆಟಿಂಗನ್ನು ಮಾಡಬಹುದು. ಈ ರೀತಿಯಾಗಿ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಿಂದ ನೀವು ನಿಮ್ಮ ಬಿಸ್ನೆಸ್ ಮಾರ್ಕೆಟಿಂಗನ್ನು ಮಾಡಲಿಕ್ಕೆ ಬರುತ್ತೆ. ಈಗ ನಾವು ಪೇಡ್ ಮಾರ್ಕೆಟಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೆ, ಈ ಒಂದು ಪೇಡ್ ಮಾರ್ಕೆಟಿಂಗ್ ಥ್ರೂ ನಾವು ಗೂಗಲ್ ಆ್ಯಡ್ಸ್ ಥ್ರೂ ನಮ್ಮ ಬಿಸ್ನೆಸ್ಸಿನ ಒಂದು ಮಾರ್ಕೆಟಿಂಗನ್ನು ಮಾಡಲಿಕ್ಕೆ ಬರುತ್ತೆ. ಆನಂತರ ಯೂಟ್ಯೂಬ್ ಆ್ಯಡ್ಸ್ ಥ್ರೂ ಬಿಸ್ನೆಸ್ ಮಾರ್ಕೆಟಿಂಗನ್ನು ಮಾಡಲಿಕ್ಕೆ ಬರುತ್ತೆ. ಆನಂತರ ಫೇಸ್ಬುಕ್ ಆ್ಯಡ್ಸ್, ಆನಂತರ ಇನ್ಸ್ಟಾಗ್ರಾಮ್ ಆ್ಯಡ್ಸ್, ಆನಂತರ ಲಿಂಕ್ಡ್ಇನ್ ಆ್ಯಡ್ಸ್, ಆನಂತರ ಇನ್ನೂ ಕೂಡ ವಾಟ್ಸಪ್ ಆ್ಯಡ್ಸ್ ಕೂಡ ಬರುತ್ತವೆ. ಆ ಆ್ಯಡ್ಸ್ ಥ್ರೂ ಕೂಡ ನಿಮ್ಮ ಬಿಸ್ನೆಸ್ಸಿನ ಪ್ರಮೋಷನನ್ನು ಮಾಡಲಿಕ್ಕೆ ಬರುತ್ತೆ. ಆದರೆ ಇಲ್ಲಿ ಈ ಪ್ಲಾಟ್ಫಾರ್ಮ್ಗಳು ಇಂತಿಷ್ಟು ಪೇಯನ್ನು ಮಾಡಬೇಕಾ ಅಂಥೇಳಿ ಒಂದು ಕಂಡೀಷನ್ ಇರುತ್ತೆ. ಅಂತಿಷ್ಟು ಒಂದು ಪೇಮೆಂಟನ್ನು ಪೇ ಮಾಡಿದಾಗ ನಿಮ್ಮ ಬಿಸ್ನೆಸ್ಸಿನ ಆ್ಯಡ್ಸ್ ರನ್ ಆಗುತ್ತೆ. ಆ ಆ್ಯಡ್ಸ್ ಮುಖಾಂತರ ಜನರಿಗೆ ಒಂದು ನಿಮ್ಮ ಬಿಸ್ನೆಸ್ಸಿನ ಮಾಹಿತಿಯನ್ನು ನೀಡಬಹುದು. ಗೆಳೆಯರೆ, ಹಾಗಾದರೆ ಈ ಒಂದು ಎರಡು ಮಾರ್ಕೆಟಿಂಗ್ದ ನಡುವೆ ನಿಮಗೆ ಬೆಸ್ಟ್ ಆದಂತಹ ಮಾರ್ಕೆಟಿಂಗ್ ಯಾವುದಪ್ಪ ಅಂತಂದರೆ, ನೀವು ಸ್ಟಾರ್ಟಿಂಗ್ಗೆ ನೀವು ಫ್ರೀಯಾಗಿ ಮಾರ್ಕೆಟಿಂಗ್ ಅಷ್ಟೇ ಮಾಡಿ. ಫ್ರೀಯಾಗಿ ಮಾರ್ಕೆಟಿಂಗ್ ಮಾಡೋದು ಕೂಡ ತುಂಬಾ ಈಸಿ ಆಗಿದೆ. ಗೆಳೆಯರೆ, ಈ ಒಂದು ಮಾರ್ಕೆಟಿಂಗ್ಗಳನ್ನು ಮಾಡಬೇಕಾದರೆ ನಿಮಗೆ ಮೊದಲನೇದಾಗಿ ಇಮೇಜ್ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ವಿಡಿಯೋ ಮಾರ್ಕೆಟಿಂಗ್ ಬರುತ್ತೆ, ಆನಂತರ ಟೆಕ್ಸ್ಟ್ ಕಂಟೆಂಟ್ ಮಾರ್ಕೆಟಿಂಗ್ ಕೂಡ ಬರುತ್ತೆ. ಈ ಮೂರು ಕಲಿತುಕೊಂಡ್ರೆ ನಿಮಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಈ ಮೂರು ಮಾರ್ಕೆಟಿಂಗನ್ನು ಕಲಿತ್ರೆ ನಿಮಗೆ ಬಿಸ್ನೆಸ್ಸನ್ನು ಸ್ಕೇಲಪ್ ಮಾಡಲು ಬರುತ್ತೆ. ಈ ಮೂರು ಮಾರ್ಕೆಟಿಂಗನ್ನು ಕಲಿಯಬೇಕಾದರೆ ತುಂಬ ಸಿಂಪಲ್ವಾದಂತಹ ಮಾರ್ಕೆಟಿಂಗ್ ಇವೆ. ಈಗ ನಿಮಗೆ ಚಾಟ್ GPT
ಆನಂತರ ಎ ಐ ಜನ್ರೇಷನ್ದ ಒಂದು ಸಾಫ್ಟ್ವೇರ್ ಕೂಡ ಬಂದಿದ್ದಾವೆ. ಅದರಲ್ಲಿ ನಿಮ್ಮ ಐಡಿಯಾಸನ್ನು ಹಾಕಿದರೆ ತನ್ನಿಂದ ತಾನೇ ನಿಮ್ಮ ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಸ್ಕೇಲಪ್ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅಂಥ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ನೀವು ಇಮೇಜ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಈ ಇಮೇಜ್ ಮಾರ್ಕೆಟಿಂಗನ್ನು ಮಾಡಿಕೊಳ್ಳಲು ತುಂಬ ಬೆಸ್ಟ್ ಆದಂತಹ ಒಂದು ಪ್ಲಾಟ್ಫಾರ್ಮ್ ಇದೆ. ಅದು ಕ್ಯಾನ್ವಾ ಅಂಥೇಳಿ ಬರುತ್ತೆ. ಕ್ಯಾನ್ವಾ ಸಾಫ್ಟ್ವೇರನ್ನು ನೀವು ಕಲಿತ್ರೆ ಈಸಿ ಸ್ಟೆಪ್ದಲ್ಲಿ ನೀವು ಅದನ್ನು ಕಲಿಯಬಹುದು. ಅದು ಕಲಿತ್ರೆ ನಿಮಗೆ ಇಮೇಜ್ ಮಾರ್ಕೆಟಿಂಗ್ ಮಾಡಲು ಬರುತ್ತೆ. ಆನಂತರ ವಿಡಿಯೋ ಕೂಡ ಮಾರ್ಕೆಟಿಂಗ್ ಮಾಡಲಿಕ್ಕೆ ಬರುತ್ತೆ. ಅದರಲ್ಲಿ ವಿಡಿಯೋಸ್ಗಳು ಕೂಡ ಐಡಿಯಾನು ಅದರಲ್ಲಿ ಇರುವಂಥದ್ದು. ಓನ್ಲಿ ಕಾಪಿ ಪೇಸ್ಟ್ ಇರುತ್ತೆ. ಕಾಪಿ ಪೇಸ್ಟ್ ಮಾಡಿಕೊಂಡು ನೀವು ವಿಡಿಯೋ ಮತ್ತು ಇಮೇಜ್ ಮಾರ್ಕೆಟಿಂಗ್ ಮಾಡ್ಬೋದು. ಆನಂತರ ಟೆಕ್ಸ್ಟ್ ಕಂಟೆಂಟ್ ಮಾರ್ಕೆಟಿಂಗ್ ಮಾಡಬೇಕಾದರೆ ನೀವು ಈಗ ಸಪೋಸ್ ಹೊಸದಾಗಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಬಿಸ್ನೆಸ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ. ಆದರೆ ಚಾಟ್ GPT ಥ್ರೂ ನೀವು ಈ ಬಿಸ್ನೆಸ್ಗೆ ಬೇಕಾಗಿದಂತಹ ಟೆಕ್ಸ್ಟ್ ಕಂಟೆಂಟ್ಗಳನ್ನು ನೀವು ಅಲ್ಲಿಂದ ತೆಗೆದುಕೊಂಡು ಇಲ್ಲಿ ಇಮೇಜ್ ಮಾರ್ಕೆಟಿಂಗ್ದಲ್ಲಿ ಕೂಡ ಅಳವಡಿಸಬಹುದು. ಆನಂತರ ವಿಡಿಯೋ ಮಾರ್ಕೆಟಿಂಗ್ದಲ್ಲಿ ಕೂಡ ಅಳವಡಿಸಬಹುದು. ಆನಂತರ ನೀವು ಇಮೇಲ್ ಮಾರ್ಕೆಟಿಂಗ್ ಕೂಡ ಮಾಡಬಹುದು. ಆನಂತರ ವಾಟ್ಸಪ್ ಮಾರ್ಕೆಟಿಂಗ್ ಕೂಡ ಮಾಡಬಹುದು. ಹಾಗೆಯೇ ಈ ಒಂದು ಟೆಕ್ಸ್ಟ್ ಕಂಟೆಂಟ್ ಥ್ರೂ ನೀವು ಮೆಸೇಜ್ ಮಾರ್ಕೆಟಿಂಗ್ ಕೂಡ ಮಾಡಲಿಕ್ಕೆ ಬರುತ್ತೆ. ಅಲ್ಲಿಂದ ನೀವು ಟೆಕ್ಸ್ಟನ್ನು ತೆಗೆದುಕೊಂಡು ನೀವು ಕಸ್ಟಮರ್ಗೆ ಸೆಂಡ್ ಕೂಡ ಮಾಡಲಿಕ್ಕೆ ಬರುತ್ತೆ. ಗೆಳೆಯರೆ, ಇಮೇಜ್ ಆ್ಯಂಡ್ ವಿಡಿಯೋ ಹಂತಗಳು. ಇಲ್ಲಿ ನಿಮ್ಮದೊಂದು ಟಾಪಿಕನ್ನು ಸಿಲೆಕ್ಟ್ ಮಾಡಬೇಕಾಗತ್ತೆ. ಆನಂತರ ಕ್ಯಾನ್ವಾನಲ್ಲಿ ಡಿಸೈನ್ ಮಾಡಿಕೊಳ್ಳಿ. ಆನಂತರ ಅಟ್ರಾಕ್ಟಿವ್ ಟೈಟಲ್ಸನ್ನು ಹುಡುಕಾಡಬೇಕಾಗತ್ತೆ. ಆನಂತರ ಅದಕ್ಕೆ CTA ಆ್ಯಡ್ ಮಾಡಿ, ಅಂದರೆ ಜಾಸ್ತಿ ಕ್ಲಿಕ್ ಥ್ರೂ ರೇಟ್ ಬರುವಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡಿ. ಆನಂತರ ಪೋಸ್ಟರ್ ಮಾಡಿ ಸೆಂಡ್ ಮಾಡಿಬಿಡಿ. ನೀವು ಆ ಒಂದು ವಿಡಿಯೋ ಅಥವಾ ಇಮೇಜ್ ಕಂಟೆಂಟ್ ಮುಖಾಂತರ ನಿಮಗೆ ನಿಮ್ಮ ಬಿಸ್ನೆಸ್ಗೆ ಒಂದು ಕಸ್ಟಮರನ್ನು ಅಟ್ರಾಕ್ಟಿವ್ ಆಗಿ ಬರುವಂಥ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇವೆ. ಹಾಗೆಯೇ ಗೆಳೆಯರೆ, ಈ ಒಂದು ಕಂಟೆಂಟನ್ನು ಬಳಸುವ ಒಂದು ಸಾಫ್ಟ್ವೇರ್ಗಳ ಬಗ್ಗೆ ಇವಾಗಲೇ ಹೇಳಿದ್ದೆ. ಕ್ಯಾನ್ವಾ ಸಾಫ್ಟ್ವೇರ್ ಬರುತ್ತೆ. ಆನಂತರ ಚಾಟ್ GPT ಬರುತ್ತೆ. ಆನಂತರ ವಾಟ್ಸಪ್ ಬರುತ್ತೆ. ಫೇಸ್ಬುಕ್ ಆ್ಯಡ್ಸ್ ಮ್ಯಾನೇಜರ್ ಬರುತ್ತೆ. ಇವು ಎಲ್ಲ ಒಂದು ಟೂಲ್ಸ್ಗಳು ಇವೆ. ಈ ಮಾರ್ಕೆಟಿಂಗ್ ಫಾರ್ಮುಲಾವನ್ನು ನೋಡಬೇಕಾದರೆ ಇಲ್ಲಿ ಕಂಟೆಂಟ್ ಪ್ಲಸ್ ಕನ್ಸಿಸ್ಟೆನ್ಸಿ ಪ್ಲಸ್ CTA = ಲೀಡ್ಸ್ ಅಂಥೇಳಿ ಇದೆ. ಇಲ್ಲಿ ಕಂಟೆಂಟ್ ಕ್ರಿಯೇಟನ್ನು ಮಾಡಲಿಕ್ಕೆ ಬರಬೇಕು. ಆನಂತರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕನ್ಸಿಸ್ಟೆನ್ಸಿ ಆಗಿ ವರ್ಕನ್ನು ಮಾಡಬೇಕಾಗತ್ತೆ. ಡೈಲಿ ಒಂದು ಹಾಫ್ ಆ್ಯಂಡ್ ಅವರ್ ನೀವು ಟೈಮನ್ನು ತೆಗೆದುಕೊಂಡು ಪೋಸ್ಟ್ಗಳನ್ನು ಮಾಡಬೇಕಾಗತ್ತೆ. ಆನಂತರ CTA ಅಂತೂ ತುಂಬ ಇಂಪಾರ್ಟೆಂಟ್ವಾಗಿದ್ದು, CTAಯನ್ನು ನಿಮ್ಮ ಒಂದು ಕಂಟೆಂಟ್ಗಳಲ್ಲಿ ಇದ್ದರೆ ಲೀಡ್ಸ್ಗಳು ನಿಮ್ಮ ಬಿಸ್ನೆಸ್ಗೆ ಲೀಡ್ಸ್ಗಳು ಬಂದೇ ಬರುತ್ತವೆ. ಎಕ್ಸಾಂಪಲ್ ನೋಡುವುದಾದರೆ, ನೀವು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದಲ್ಲಿ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದ್ದ ಬಗ್ಗೆ ನೀವು ಮೆಸೇಜನ್ನು ಸೆಂಡ್ ಮಾಡಬಹುದು ಕಸ್ಟಮರ್ಗಳಿಗೆ. ಆನಂತರ ರಿನ್ಯೂವಲ್ ಬಂದರೂ ಕೂಡ ನೀವು ರಿನ್ಯೂವಲ್ದ ಒಂದು ಮೆಸೇಜನ್ನು ಸೆಂಡ್ ಮಾಡಬಹುದು. ಆನಂತರ ಕಾಲ್ ಕೂಡ ನೀವು ಕಾಲ್ ಮುಖಾಂತರ ಕೂಡ ನೀವು ಕಸ್ಟಮರ್ ಹತ್ರ ರೀಚ್ ಆಗ್ಬೋದು. ಆನಂತರ ವಾಟ್ಸಪ್ ಥ್ರೂ ಕೂಡ ಕಸ್ಟಮರ್ ಹತ್ರ ರೀಚ್ ಆಗಲಿಕ್ಕೆ ಬರುತ್ತೆ.
ಇಷ್ಟು ಫಾರ್ಮುಲಾವನ್ನು ತಿಳಿದುಕೊಂಡರೆ ನೀವು ಕಂಪ್ಲೀಟ್ ಆಗಿ ಒಂದು ನಿಮ್ಮ ಬಿಸ್ನೆಸ್ಸನ್ನು ನೀವು ಆನ್ಲೈನ್ಗೆ ಕನ್ವರ್ಟನ್ನು ಮಾಡಬಹುದು ಗೆಳೆಯರೆ. ಹಾಗೆಯೇ ಈ ಒಂದು ಕ್ಯಾನ್ವಾ ಸಾಫ್ಟ್ವೇರ್ ಮತ್ತು ಚಾಟ್ ಜಿಪಿಟಿಯನ್ನು ಯಾವ ರೀತಿಯಾಗಿ ಯೂಸ್ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ವಿಡಿಯೋ ಕೂಡ ಆಲ್ರೆಡಿ ನಾನು ಈ ಒಂದು SK ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಂದ ನೀವು ಆ ವಿಡಿಯೋ ಕೂಡ ನೋಡಿಕೊಂಡು ನೀವು ಕ್ಯಾನ್ವಾವನ್ನು ಕಲಿಯಬಹುದು, ಫ್ರೀಯಾಗಿ ಇರುತ್ತೆ. ಹಾಗೆಯೇ ನೀವೇನಾದರೂ ಸೋಷಿಯಲ್ ಮೀಡಿಯಾವನ್ನು ಕಲಿಯಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಸಂಪರ್ಕದ ಸಂಖ್ಯೆ ಈ ಒಂದು ಚಾಟ್ ಬಾಕ್ಸ್ದಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿಂದ ನೀವು ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಈ ಒಂದು ಸೆಷನನ್ನು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇವಾಗ ನಾನು ಸೆಷನನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಜಾಯ್ನ್ ಆದಂಥವರಿಗೆ ಧನ್ಯವಾದಗಳು.